ಇವ್ರು ನಮ್ಮ ಶಾಂತ ಅಂತ ಹಾವು ಹಿಡಿಯುವಂತಹ ವ್ಯಕ್ತಿ. ಇವರು ಈಗ ಒಂದು ನಾಗರಾವ್ ಹಿಡಿದಿದ್ದಾರೆ ನೋಡಿ. ಅದು ತುಂಬ ಸಿಟ್ಟಲ್ಲಿದೆ. ಅದನ್ನು ಯಾವ ಥರ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡ್ತಾರೆ ನೋಡ್ತಾ ಇರಿ. ಈಗ ಅವ್ರು ನೋಡಿ ಒಂದು ನಾಗರಾವ್ ರಿಲೀಸ್ ಮಾಡ್ತಾರೆ. ಇದಕ್ಕೆ ನಾವು ರೆಸ್ಕ್ಯೂ ಸಿಸ್ಟಮ್ ಅಂತ ಕರಿತೀವಿ. ಯಾವುದೇ ಜಾಗದಲ್ಲಿ ಇದ್ದರೂ ಹಾವು ಏನೇ ಇದ್ದರೂ ಇದು ವಿಷಕಾರಿ ಹಾವು. ನೀವು ಏನೇ ಜಂತು ಇದು ಕಚ್ಚಿದ್ರೆ ಯಾವೇ ಇದಕ್ಕೆಲ್ಲ ಹೋಗಬೇಡಿ. ಡೈರೆಕ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ನಿಮಗೆ ಮದ್ದಿರೋದು. ಯಾರೋ ಮಾಟ ಮಾಡ್ತಾರೆ ಮಂತ್ರ ಮಾಡ್ತಾರೆ ಅಂತೆಲ್ಲ ಹೋದರೆ ಅದು ತುಂಬಾ ತಪ್ಪು. ಆದ್ದರಿಂದ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ನಾವು. ಯಾರೇ ಏನೇ ಹಾವು ಕಚ್ಚಿದ್ರು ಇವ್ರ ನಂಬರ್ನ ಇಲ್ಲಿ ನಾವು ಕೊಡ್ತೀವಿ. ಆ ನಂಬರಿಗೆ ಕಾಲ್ ಮಾಡಿದ್ರೆ ಎಲ್ಲೇ ಇದ್ದರೂ ಬಂದು ಹಿಡಿದ್ಬಿಟ್ಟು ಕೊಟ್ಟು ಹೋಗ್ತಾರೆ. ಇವರು 24 ಅವರ್ಸು ಹಾವಿಗೆ ಸರ್ವಿಸ್ ಮಾಡೋ ಥರ ಹಾವು ರಕ್ಷಣೆ ಇಲ್ಲಿ ಕೈಗೊಂಡಿದ್ದಾರೆ. ಇವ್ರ ಹೆಸರು ಶಾಂತ ಅಂತ, ನಾವು ಶಾರ್ಟಲ್ಲಿ ಕರಿತೀವಿ. ನಿಮ್ಮ ಫುಲ್ ಹೆಸರು? ಶಾಂತ್ ಕುಮಾರ್ ಅಂತ. ನಾವು ಶಾಂತ ಅಂತ ಕರಿತೀವಿ. ನೋಡಿ ಈಗ ಈ ನಾಗನಾವನ್ನ ಯಾವ ಥರ ರಿಲೀಸ್ ಮಾಡ್ತಾರೆ ನೋಡೋಣ ಬನ್ನಿ. ಹಾವುಗಳನ್ನ ಅನ್ಕೋತಿರೋ ಕೆಲವರು ಎಲ್ಲೆಲ್ಲೋ ರಿಲೀಸ್ ಮಾಡಿಬಿಡ್ತಾರೆ ಹಾಗೆ ಹಿಂಗೆ ಅಂತ. ಬಟ್ ಅದೆಲ್ಲ ಆ್ಯಕ್ಚುಲಿ ಇರೋದು. ಎಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಅವಕ್ಕೆ ತಕ್ಕಂಥ ಊಟ ಸಿಗಬೇಕು, ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಬೇಲಿಗಳು ಮಲ್ಕೊಳ್ಳೋಕ್ಕೆ, ಬೇರೆ ಪ್ರಾಣಿ ರಕ್ಷಣೆ ಮಾಡ್ಕೊಳ್ಳೋಕೆ ಇರಬೇಕು. ಆ ಥರ ಜಾಗದಲ್ಲಿ ಬಿಡಬೇಕು. ಸುಮ್ಮನೆ ಎಲ್ಲೋ ಒಂದು ಕಡೆ ಸತ್ತೆ ಇತ್ತು ಇಲ್ಲೇ ಬಿಟ್ಬಿಡೋಣ ಅವೆಲ್ಲ ಅಂದರೆ ಅದು ತಪ್ಪಾಗುತ್ತೆ. ನೋಡಿ ಇದು ಇನ್ನೊಂದು ನಾಗರಾವ್. ಇದು ಅದಕ್ಕಿಂತ ಒಂದು ಸ್ವಲ್ಪ ಚೂಟಿ ಕಮ್ಮಿ. ಅದು ಸಿಕ್ಕಾಬಿಟ್ಟೆ ಸಿಟ್ಟಿತ್ತಾಗಲೇ ಇದೊಂದು ಸ್ವಲ್ಪ ಚೂಟಿ ಕಮ್ಮಿ ಇದೆ. ಬಟ್ ಈಗ ನೋಡಿ ಈಗ ಸಕ್ಕತ್ತಾಗಿದೆ. ಹಿಡಿದಿದ್ದಾರೆ, ಬಿಡ್ತಾ ಇದ್ದೀವಿ ಈಗ. ನೋಡಿ 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 ಹೋಯ್ತು ಅದ್ರ ಪಾಡಿಗೆ ಅದು ಹೋಯ್ತು. ನೋಡಿ ಬಿಟ್ಟಿದ್ದವರು ಇವರೇ, ಶಾಂತ ಅಂತ. ಇನ್ನೊಂದು ಲಿಟಲ್ ಸರ್ಪ್ರೈಸ್ ಇದೆ ನಿಮಗೆ. ನೋಡ್ತಾ ಇದ್ದೀರಾ? ಇದು ಏನಿರ್ಬೋದು ಹೇಳಿ? ಯಾವ ಹಾವು ಮರಿ ಇರ್ಬೋದು ಹೇಳಿ? ಎಷ್ಟೋ ಜನ ಅನ್ಕೋಬೋದು ನೋಡಿದ ತಕ್ಷಣ ಕಿಂಗ್ ಕೋಬ್ರಾ ಮರಿ ಹಂಗೆ ಹಿಂಗೆ ಅಂತ. ಬಟ್ ಇದು ನಾಗರಾವ್ ಮರಿ. ನಾಗರಾವ್ ಈಗ ಮೊಟ್ಟೆ ಹೊಡೆದು ಒಂದು 2 ದಿನ 3 ದಿನ ಆಗಿರ್ಬೇಕಷ್ಟೇ. ಇದು ಫುಡ್ಗೋಸ್ಕರ ಎಲ್ಲೋ ಹುಡ್ಕೊಂಬಂದಿದೆ, ಯಾವುದೋ ಪೈಪಲ್ಲಿ ಸಿಗಾಕೊಂಬಿಟ್ಟಿದೆ. ಸೊ ಇದನ್ನು ನಾನು ರಿಲೀಸ್ ಮಾಡ್ತೀನಿ. ಏನಿಲ್ಲ, ಏನು ಮಾಡಲ್ಲ. ಆ್ಯಕ್ಚುಲಿ ಹಾವುಗಳು ಎಲ್ಲ ಅನ್ಕೋತಾರೆ ಮನುಷ್ಯರು ಹಾವುಗಳು ದ್ವೇಷ ಅದು ಇದು ಸುಳ್ಳು ಅಂತ ಎಲ್ಲ. ಹೋಗಿ ಈ ಕಡೆ ಹೋಗು, ಹಂಗೆ ಹೋಗು, ಹಂಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕಟ್ ನೋಡಿ. ಇದು ನಮ್ಮ ವ್ಲಾಗ್, ಈಗಿನ ವ್ಲಾಗ್ ಇದು ನೋಡಿ. ಶಾಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಅವರೇ ಎಲ್ಲ ಇದು ಮಾಡಿದ್ದು. ಆ ವಿಡಿಯೋ ಕೆಲಸ ಮಾಡ್ತಿದ್ದಾರೆ, ತುಂಬ ಒಳ್ಳೆ ಕೆಲಸ. ಪರಿಸರ ಸಂರಕ್ಷಣೆ ಇದು ಒಂದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ನೀವು ಅನ್ಕೋಬೋದು ಪರಿಸರ ಸಂರಕ್ಷಣೆ ಅಂದರೆ ಬರೀ ಪ್ಲಾಸ್ಟಿಕ್ಕು ಕಸ ಗಿಸ ಅವೆಲ್ಲ ಎಸೆಯೋದಲ್ಲ. ಅದು ಎತ್ತದ ಎಸೆಯೋದಲ್ಲ. ಈ ಥರ ಪ್ರಾಣಿ ಸಂರಕ್ಷಣೆನೂ ಪರಿಸರ ಸಂರಕ್ಷಣೆಗೆ ಸೇರುತ್ತೆ. ಯಾವುದೇ ಪ್ರಾಣಿ ಇದ್ರೂ, ನಾಯಿ ಬೆಕ್ಕು ಅವೆಲ್ಲ ಇದ್ರೂ ಎಲ್ಲ ಇದು ಮಾಡಿ. ಹಾಗೆ ಈ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ.